ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ನಿವಾಸದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ. ಜಾನು ಪರಿಸ್ಥಿತಿ ಪೂರ್ತಿಯಾಗಿ ಹದಗಟ್ಟಿದೆ. ಇನ್ನು ನೀಲು ಮುಖವಾಡ ಭಾವನಾ ಮುಂದೆ ಕಳಚಿ ಬಿದ್ದಿದೆ. ರೋಚಕ ತಿರುವುಗಳನ್ನು ಪಡ್ಕೊಂಡ ಈ ಕಥೆಯನ್ನು ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಜೈಲಿಂದ ಬಿಡುಗಡೆಯಾದ ಜಯಂತ್ ಒಂದು ಕಂಪನಿಗೆ ಇಂಟರ್ವ್ಯೂಗೆ ಅಂತ ಹೋದ ಜಾನು ಮುಂದೆ ಬಂದಿದ್ದಾನೆ. ನಾನು ಬದಲಾಗಿದ್ದೀನಿ ಜಾಹ್ನವಿ ಅವರೇ, ನೀವು ಹೇಳಿದಂಗೆ ಕೇಳ್ಕೊಂಡು ಇರ್ತೀನಿ, ದಯವಿಟ್ಟು ನನ್ನ ಜೊತೆ ಬನ್ನಿ. ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿನ ಕಳ್ಕೊಂಡ ನನಗೆ ನೀವು ನನ್ನ ಜೀವನದಲ್ಲಿ ಬಂದ ಮೇಲೇನೆ ಆ ಪ್ರೀತಿಗೆ ಅರ್ಥ ಗೊತ್ತಾಗಿದ್ದು. ಆವತ್ತು ಇವತ್ತು ನನ್ನಿಂದ ಪ್ರೀತಿನ ದೂರ ಮಾಡ್ತಿರೋದು ವೆಂಕಿ ತಾಯಿನೇ. ಆವತ್ತು ನನ್ನ ಸ್ನೇಹಿತನನ್ನ ದೂರ ಮಾಡಿದ್ರು. ಈಗ ಅವರಿಂದಾಗಿ ನಾವಿಬ್ಬರೂ ದೂರ ಆಗೋ ಥರ ಆಗಿದೆ. ಇದರಲ್ಲಿ ಅವ್ರ ತಪ್ಪಿದೆ ಅಂತ ನಿಮಗೆ ಅನಿಸ್ತಾ ಇಲ್ವಾ ಜಾಹ್ನವಿ ಅವರೇ? ನನ್ನ ತಪ್ಪುಗಳನ್ನು ನಾನು ಒಪ್ಕೊಳ್ತಾ ಇದ್ದೀನಿ. ನನ್ನ ಜೊತೆ ಬನ್ನಿ ಅಂತ ಹೇಳಿದ ಜಯಂತ್‌ಗೆ ಅದು ಸಾಧ್ಯನೇ ಇಲ್ಲ. ನೀವು ವೆಂಕಿ ತಾಯಿನ ಚಿತ್ರಹಿಂಸೆ ಕೊಡದೆ ತಾಯಿ ಥರ ನೋಡ್ಕೊಂಡಿದ್ರೆ ಆಗೋ ಕಥೆನೇ ಬೇರೆ ಆಗ್ತಿತ್ತು. ಅವ್ರಿಗೆ ಅಲ್ಲ, ನನಗೂ ಚಿತ್ರಹಿಂಸೆ ಕೊಟ್ಟಿದ್ದೀರಾ. ನಿಮ್ಮ ಜೊತೆ ಬಾಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾಳೆ ಜಾನು. ಹಾಗಾದ್ರೆ ನನ್ನಿಂದ ದೂರ ಆಗಿ ಎಲ್ಲೋ ಕೆಲಸಕ್ಕೆ ಸೇರಿ ಬರೋ ಸಂಬಳದಿಂದ ಜೀವನ ಸಾಗಿಸ್ಬೇಕು ಅಂತ ಇದ್ದೀರಾ? ಅದು ಅಷ್ಟು ಸುಲಭ ಅಲ್ಲ ಜಾಹ್ನವಿ ಅವರೇ. ಸಮಾಜ ತುಂಬಾನೇ ಕೆಟ್ಟದ್ದು, ಅದರಲ್ಲಿ ಬದುಕೋದು ತುಂಬಾನೇ ಕಷ್ಟ. ಇದು ಯಾವುದು ಅರಿವಿಲ್ಲದೆ ಹೇಳ್ತಿದ್ದೀರಾ ಅಷ್ಟೇ. ಸಮಾಜ ಹೇಗೆ ಅಂತ ನನಗೆ ಗೊತ್ತು ಅಂತ ಹೇಳಿದ ಜಯಂತಿಗೆ, ನೀವು ನನಗೆ ಜೀವನದ ಬಗ್ಗೆ ಹೇಳ್ಕೊಡ್ತಿದ್ದೀರಾ? ಹೌದು, ನಾನು ಕೆಲಸಕ್ಕೆ ಸೇರಿ ಹೊಸ ಜೀವನ ಶುರು ಮಾಡಬೇಕು ಅಂತ ಇದ್ದೀನಿ. ಅಂದಮೇಲೆ ನಿಮ್ಮ ಜೊತೆ ಬರೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾಳೆ ಜಾನು. ಇದೇ ನಿಮ್ಮ ಫೈನಲ್ ಡಿಸಿಷನಾ? ಹಾಗಾದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮನ್ನ ಪ್ರೀತಿಸೋರನ್ನ ಬಿಟ್ಟು ಕೊನೆಗೆ ನನ್ನ ಹತ್ರನೇ ಬರ್ತೀರಾ? ಹಾಗೆ ಮಾಡ್ತೀನಿ. ಇದು ಈ ಜಯಂತ್ ಮಾಡ್ತಿರೋ ಚಾಲೆಂಜ್ ಅಂತ ಆಕ್ರೋಶದಲ್ಲಿ ಹೇಳಿದ್ದಾರೆ ಜಯಂತ್. ನೋಡಿ ನೋಡಿ, ಈಗಲೂ ನೀವು ಬದಲಾಗಿಲ್ಲ. ನಿಮ್ಮಲ್ಲಿರೋ ಕೆಟ್ಟು ಭಾವನೆಗಳೇ ಒಂದೊಂದಾಗಿ ಆಚೆ ಬರ್ತಿವೆ. ನೀವು ಹಾಕಿರೋ ಚಾಲೆಂಜ್ಗೆ ಚಾಲೆಂಜ್ ಹಾಕ್ತಿದ್ದೀನಿ. ಏನೇ ಆದರೂ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗಿದ್ದಾಳೆ ಜಾನು. ಜಯಂತ್ ಸವಾಲಿಗೆ ಸವಾಲು ಹಾಕಿದ್ದಾಳೆ ಜಾನು. ಜಯಂತ್ ತಲೆ ಕೆಟ್ಟು ಹೋಗಿದೆ. ಮುಂದೆ ಜಾನು ಜೊತೆ ಹೇಗೆ ಜೀವನ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ. ಇನ್ನು ಈ ಕಡೆ ನೀಲು ತನ್ನ ತಂತ್ರವನ್ನು ಮುಂದುವರಿಸಿದ್ದಾಳೆ. ಒಂದು ಸಲ ಹಾಲಲ್ಲಿ ಔಷಧಿಯನ್ನು ಬೆರೆಸಿ ಮಾವನಿಗೆ ಕೊಟ್ಟಿದ್ದಾಳೆ. ಹೊಟ್ಟೆ ನೋವು, ವಾಂತಿ ಬರೋ ಥರ ಆಗ್ತಿದೆ ಅಂತ ಒದ್ದಾಡ್ತಿದ್ದ ಅವರಿಗೆ ಡಾಕ್ಟರ್ನ ಮನೆಗೆ ಕರೆಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಸಿದ್ದು. ಅವ್ರಿಗೆ ಫುಡ್ ಪಾಯ್ಸನ್ ಆಗಿದೆ, ಬರೀ ಗಂಜಿ ಮಾತ್ರ ಕೊಡಿ ಅಂತ ಹೇಳಿ ಹೋಗಿದ್ದಾರೆ ಡಾಕ್ಟರ್. ಈಗ ಆ ಗಂಜಿಯಲ್ಲಿ ಔಷಧಿಯನ್ನು ಮಿಕ್ಸ್ ಮಾಡಿ ಮಾವನ್ನ ಮುಗಿಸೋದಿಕ್ಕೆ ಹೊರಟಿದ್ದಾಳೆ ನೀಲು. ಅಡಿಗೆ ಮನೆಯಲ್ಲಿ ಅತ್ತೆ ಗಂಜಿ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ನೀಲು, ಅತ್ತೆ ನೀವು ಹೋಗಿ, ಮಾವ ನನಗೆ ತಂದೆ ಸಮಾನ, ಮಗಳಾಗಿ ನಾನೇ ಅವ್ರಿಗೆ ಗಂಜಿ ಕೊಡ್ತೀನಿ ಅಂತ ಹೇಳಿ ಅತ್ತೆನ ಅಲ್ಲಿಂದ ಕಳಿಸಿ ಗಂಜಿಯಲ್ಲಿ ಔಷಧಿ ಪೂರ್ತಿ ಹಾಕಿದ್ದಾಳೆ. ಅಯ್ಯಯ್ಯೋ, ಪೂರ್ತಿ ಹಾಕ್ಬಿಟ್ಟೆ, 2 ಡ್ರಾಪ್ ತಾನೇ ಹಾಕ್ಬೇಕಾಗಿರೋದು. ಈಗ ಇದನ್ನೇ ಮಾವನಿಗೆ ಕೊಟ್ರೆ ಅವರು ಈಗಲೇ ಗುಟುಕ್ಕಂತಾರೆ. ಅನುಮಾನ ನನ್ನ ಮೇಲೆ ಬರುತ್ತೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಔಷಧಿ ಬೆರೆಸಿ ಅವರ ಆರೋಗ್ಯ ಕೆಡೋ ಥರ ಮಾಡಬೇಕು, ಆಗ ನನ್ನ ಮೇಲೆ ಅನುಮಾನ ಬರಲ್ಲ. ಈಗ ಈ ಗಂಜಿ ಏನು ಮಾಡಲಿ ಅಂತ ಅಂದ್ಕೊಂಡ ನೀಲು ಅಲ್ಲಿ ಇದ್ದ ನಾಯಿಗೆ ಆ ಗಂಜಿ ಹಾಕಿದ್ದಾಳೆ. ಅದನ್ನ ಕುಡಿದು ನಾಯಿ ತನ್ನ ಕಥೆನ ಮುಗಿಸಿದೆ. ಮತ್ತೊಂದು ಕಪ್ಪಿನಲ್ಲಿ ಗಂಜಿ ಹಾಕಿ 2 ಡ್ರಾಪ್ ಔಷಧಿ ಬೆರೆಸಿ ಕುಡಿರಿ ಮಾವ ಅಂತ ಬೇಡ ಅಂತಿದ್ದ ಮಾವನಿಗೆ ಬಲವಂತವಾಗಿ ಕುಡಿಸಿದ್ದಾಳೆ. ಮತ್ತೆ ಜವರೇಗೌಡರಿಗೆ ಹೊಟ್ಟೆ ನೋವು, ವಾಕರಿಕೆ ಶುರುವಾಗಿದೆ. ಯಾಕೆ ಈ ರೀತಿ ಆಗ್ತಿದೆ ಅಂತ ಎಲ್ಲರೂ ಯೋಚನೆಯಲ್ಲಿ ಮುಳುಗಿದ್ದಾರೆ. ಹೊರಗಡೆ ನಾಯಿಗೆ ನೀಲು ಗಂಜಿ ಹಾಕಿದ್ದು ಅದನ್ನ ಕುಡಿದ ನಾಯಿ ಜೀವ ಬಿಟ್ಟಿದ್ದು ನೋಡಿದ ಭಾವನಾ ಗೌಡ್ರ ಹತ್ರ ಬಂದು, ಭಾವ, ಗಂಜಿ ಕುಡಿದ ಮಾವನಿಗೆ ಮತ್ತೆ ಫುಡ್ ಪಾಯ್ಸನ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಗಂಜಿನಲ್ಲಿ ಔಷಧಿ ಬೆರೆಸಿದ್ದಾರೆ, ಅದಕ್ಕೆ ಮಾವನಿಗೆ ಆ ರೀತಿ ಆಗಿದೆ. ಹೊರಗಡೆ ಇದ್ದ ನಾಯಿ ಗಂಜಿ ಕುಡಿದು ಜೀವ ಕಳ್ಕೊಂತು ಅಂತ ಹೇಳಿದ್ನಲ್ಲ, ಗಂಜಿ ನಾಯಿಗೆ ಹಾಕಿದ್ದು ಬೇರೆ ಯಾರು ಅಲ್ಲ ಭಾವ, ನಮ್ಮ ಮನೆಯವರೇ. ಔಷಧಿ ಬೆರೆಸಿರೋ ಗಂಜಿನ ಆ ನಾಯಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ ಭಾವನಾಗೆ, ಏನ್ ಹೇಳ್ತಿದೀಯಾ ಭಾವನಾ ಅಮ್ಮ?
ನಮ್ಮ ಮನೇಲಿ ಇರೋರೇ ಗಂಜಿನಲ್ಲಿ ಔಷಧಿ ಬೆರೆಸಿದ್ದಾರಾ? ಅಪ್ಪಯ್ಯನಿಗೆ ಈ ರೀತಿ ಆಗ್ಲಿ ಅಂತ ಪ್ರಯತ್ನ ಮಾಡ್ತಿರೋದು ಯಾರು? ಅವರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಒಂದಲ್ಲ ಒಂದು ತೊಂದರೆ ನಮ್ಮ ಕುಟುಂಬಕ್ಕೆ ಕೊಡ್ತಾನೆ ಬರ್ತಿದ್ದಾರೆ. ಅವರು ಯಾರು ಅಂತ ಧೈರ್ಯವಾಗಿ ಹೇಳಮ್ಮ ಭಾವನಾ. ಇವತ್ತು ಅವ್ರಿಗೆ ಒಂದು ಗತಿನ ಕಾಣಿಸ್ತೀನಿ ಅಂತ ಸಿಟ್ಟಲ್ಲಿ ಹೇಳ್ತಿದ್ದ ಮರೀಗೌಡ್ರಿಗೆ ಬಾವಾ ಹೇಗೆ ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಆದ್ರೆ ನಾನು ಕಣ್ಣಾರ ನೋಡ್ದೆ. ನೀಲು ಅವರೇ ಗಂಜಿನ ನಾಯಿಗೆ ಹಾಕಿದ್ರು ಅಂತ ಭಾವನಾ ಹೇಳಿದ್ದು ಕೇಳಿ ಮರೀಗೌಡ್ರು ಶಾಕ್ ಆಗಿದ್ದಾರೆ. ಮರೀಗೌಡ್ರು ಮುಂದೆ ನೀಲು ಮುಖವಾಡ ಕಳಿಸಿದ್ದಾಳೆ ಭಾವನಾ. ಮುಂದೆ ನೀಲು ಕತೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇನ್ನು ಈ ಕಡೆ ಬೇಜಾರಲ್ಲಿ ಕೂತಿದ್ದ ಶ್ರೀನಿವಾಸ್ ಹತ್ರ ಬಂದ ಜಾನು, ಅಪ್ಪ ಕೈ ನೋವು ಹೇಗಿದೆ? ಆರಾಮಾಗಿದ್ದೀರಲ್ವಾ ಅಂತ ಕೇಳಿದ್ದಾಳೆ. ಹೌದು ಮಗಳೇ, ಕೈ ನೋವು ಕಡಿಮೆ ಆಗ್ತಿದೆ. ಇಂಟರ್ವ್ಯೂಗೆ ಅಂತ ಹೋಗಿದ್ದಲ್ಲ, ಏನಾಯ್ತು ಮಗಳೇ ಅಂತ ಕೇಳಿದ ತಂದೆಗೆ, ಅಪ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಬಂದಿದ್ದೀನಿ, ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತ ಜಾನು ಹೇಳಿದ್ದಾಳೆ. ಆದರೆ ಜಾನು, ನನ್ನ ಕೈಗೆ ಆದ ಗಾಯದ ಎಲ್ಲ ವಿಷಯಗಳು ನಿಮ್ಮಮ್ಮಗೆ ಹೇಳಬಾರ್ದಾಗಿತ್ತು. ನನಗೆ ಅವಳದೇ ಚಿಂತೆ ಆಗಿದೆ. ಇದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಇರ್ತಾಳೆ. ಅವಳ ಆರೋಗ್ಯದ ಬಗ್ಗೆನೇ ಆತಂಕ ನನಗೆ ಅಂತ ನೋವಲ್ಲಿ ಹೇಳ್ತಿದ್ದಾರೆ ಶ್ರೀನಿವಾಸ್. ಅಪ್ಪ ಅಮ್ಮನಿಗೆ ಏನಾಗಿದೆ? ಯಾಕೆ ಆ ರೀತಿ ಮಾತಾಡ್ತಿದ್ದೀರಾ? ನಿಜ ಹೇಳಿ ಅಪ್ಪ ಅಂತ ಜಾನು ಗಾಬರಿಯಲ್ಲಿ ಕೇಳಿದ್ದಾಳೆ. ಜಾನು, ಸತ್ಯನೇ ಹೇಳ್ತೀನಿ. ಸ್ವಲ್ಪ ದಿನದ ಹಿಂದೆ ನಿಮ್ಮಮ್ಮನಿಗೆ ತಲೆ ಸುತ್ತು ಬಂದಿತ್ತು. ಆಗ ಅವಳನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟೆಸ್ಟುಗಳನ್ನು ಮಾಡಿಸಿದೆ. ಅವಳಿಗೆ ಹಾರ್ಟ್ ಸಮಸ್ಯೆ ಇದೆಯಂತೆ. ಹಾರ್ಟಲ್ಲಿ 2 ವಾಲ್ವ್ಸು ಬ್ಲಾಕ್ ಆಗಿದೆಯಂತೆ. ಆದಷ್ಟು ಬೇಗ ಆಪರೇಷನ್ ಮಾಡಿಸಿ, ಇಲ್ಲ ಅಂದರೆ ಅವರ ಜೀವಕ್ಕೆ ಅಪಾಯ ಅಂತ ಹೇಳಿದರು. ಶಾಕಿಂಗ್ ನ್ಯೂಸ್ ಯಾವುದು ಹೇಳಬಾರ್ದು ಅಂತಲೂ ಹೇಳಿದರು. ಅವಳು ನಗ್ನಗ್ತಾ ಖುಷಿಯಾಗಿರಬೇಕು. ಮನೆ ಕೆಲಸನೂ ಆದಷ್ಟು ಅವಳಿಗೆ ಹೊರೆ ಆಗೋದು ಬೇಡ ಅಂತಲೇ ನಾನು ಸಂತು ಮನೆಗೆ ಕರ್ಕೊಂಡು ಬಂದೆ. ಇಲ್ಲಿ ವೀಣಾನು ಜೊತೆಯಲ್ಲಿ ಇರ್ತಾಳೆ. ಎಲ್ಲರನ್ನ ನೋಡ್ತಾ ಲಕ್ಷ್ಮಿ ಖುಷಿಯಿಂದ ಇರ್ತಾಳೆ ಅಂತ ಅಂದ್ಕೊಂಡೆ ಇಲ್ಲೇ ಇದ್ದೀನಿ ಮಗಳೇ. ಆದರೆ ಈಗ ನನ್ನ ಕೈಗೆ ಈ ರೀತಿ ಆಗಿದ್ದು ನೋಡಿ ಲಕ್ಷ್ಮಿ ತುಂಬಾ ಕುಗ್ಗಿ ಹೋಗಿದ್ದಾಳೆ. ಹಾರ್ಟ್ ಸಮಸ್ಯೆ ಇರೋ ಅವಳಿಗೆ ಏನಾಗುತ್ತೋ ಅನ್ನೋ ಭಯ ನನಗೆ ಅಂತ ಹೇಳಿದ ತಂದೆ ಮಾತುಗಳು ಕೇಳಿ ಜಾನು ಕುಸಿದು ಬಿದ್ದಿದ್ದಾಳೆ. ಅಪ್ಪ ಇಷ್ಟು ದಿನ ಈ ವಿಷಯನ ನನಗೆ ಯಾಕೆ ಹೇಳಿಲ್ಲ ಅಪ್ಪ? ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಆದಷ್ಟು ಬೇಗ ಅವರಿಗೆ ಆಪರೇಷನ್ ಮಾಡಿಸೋಣ ಅಪ್ಪ ಅಂತ ಕಣ್ಣೀರು ಹಾಕ್ತಾ ಹೇಳಿದ್ದಾಳೆ ಜಾನು. ಕಷ್ಟಗಳು ಒಂದರ ಮೇಲೆ ಒಂದು ಜಾನುವಿಗೆ ಬರ್ತಿವೆ. ಒಂದು ಕಡೆ ಜಯಂತ್ ಹಾಕಿರೋ ಚಾಲೆಂಜ್, ಮತ್ತೊಂದು ಕಡೆ ತಂದೆ ತಾಯಿಗಳ ಆರೋಗ್ಯ ಸಮಸ್ಯೆ. ಅದು ಸಾಲದು ಅಂತ ಇನ್ನೊಂದು ಕಡೆ ಜಯಂತ್ ಮಾತಿಗೆ ಕಟ್ಟು ಬಿದ್ದು ಜಾನುವನ್ನ ಜಯಂತ್ ಹತ್ರ ಕಳಿಸೋದಕ್ಕೆ ಸಂತು ಮಾಡ್ತಿದ್ದ ಕುತಂತ್ರಗಳು. ಚಕ್ರವ್ಯೂಹದಲ್ಲಿ ಬಂದಿಯಾದ ಜಾನು ಹೇಗೆ ಬಚಾವಾಗ್ತಾಳೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.